ಬೈಕ್ ಮತ್ತು ಕಾರದ ರೇಸ್ ಅಂತೂ ನೋಡಿರ್ತೀರಿ. ಯಾವತ್ತರ ಟ್ರೈನ್ ರೇಸ್ ಮಾಡೋದು ನೋಡ್ರೇನ್ರಿ, ಬರೀ ತೋರಿಸ್ತಾನಂತ. ಹೌದ್ರಿ, ನಿಮ್ಗೆಲ್ಲ ಗೊತ್ತಿರೋರಂಗ ನಾ ಭಾರತ ದರ್ಶನ ನಮ್ಮ ಭಾರತೀಯ ರೈಲ್ವೆ ಜೊತೆ ಅಂತ ಒಂದು ಸೀರೀಸ್ ಮಾಡತ್ತಿದ್ದೆ. 30 ದಿನ 15,000 ಕಿಲೋಮೀಟರ್ಗಿಂತ ಹೆಚ್ಚಿಗೆ. ಇವತ್ತು ನಮ್ದು ಜರ್ನಿ ತಲುಪಿತ್ತ ನಮ್ಮ ಬೆಂಗಳೂರಿನಿಂದ ಚೆನ್ನೈಗೆ. ಚೆನ್ನೈದಿಂದ ನಂದು ನೆಕ್ಸ್ಟ್ ಜರ್ನಿ ಇತ್ತು ರಾಷ್ಟ್ರ ರಾಜಧಾನಿ ದೆಹಲಿಗೆ ಗರೀಬ್ ರಥ್ ಎಕ್ಸ್ಪ್ರೆಸ್ ಒಳಗೆ. ಈ ಗರೀಬ್ ರಥ್ ಎಕ್ಸ್ಪ್ರೆಸ್ 28 ತಾಸು ಜರ್ನಿ ಮಾಡತ್ರಿ ಚೆನ್ನೈದಿಂದ ದಿಲ್ಲಿಗೆ. ಬಟ್ ನನಗೆ ಸಿಕ್ಕಿತ್ತ ಅಪ್ಪರ್ ಬರ್ತ್. ಕುಂದ್ರಾಕಾಗಂಗಿಲ್ಲ, ಮಕ್ಕೊಂಡ್ರೆ ಬಂದಿದ್ದು ಕೆಲಸ ಆಗಂಗಿಲ್ಲ ಅಂತೇಳಿ ನಾನು ತೆಳಗಿಳಿದು ಬಂದ ಸೈಡ್ ಲೋವರ್ ಒಳಗೆ ಕುಂತ ಒಬ್ಬ ಅಣ್ಣನ ದೋಸ್ತಿ ಮಾಡ್ಕೊಂಡೆ, ಒಂದು ಬಾಜುನ ಕುಂತೆ. ಲಿಮಿಟೆಡ್ ಸ್ಟಾಪ್ಸ್ ಈ ಟ್ರೈನಿಗೆ ಇರೋದ್ರಿಂದ ಒಂದೊಂದು ಸ್ಟಾಪಿಗೂ ಒಂದೊಂದು ಸ್ಟೇಟ್ಸ್ನ ನಾವು ಕ್ರಾಸ್ ಮಾಡತ್ತಿದ್ವಿ. 3 ಸ್ಟೇಟ್ಸ್ ಕ್ರಾಸ್ ಮಾಡಿ ಮಹಾರಾಷ್ಟ್ರಕ್ಕೆ ಬಂದ್ರೂ ನಮ್ಗೆ ಮಜಾ ಅಂತೂ ಈ ಟ್ರೈನ್ ಒಳಗೆ ಬರಲಿಲ್ಲ ರೀ. ಜರ್ನಿ ಒಳಗೆ ಸ್ವಲ್ಪ ಸ್ಪೈಸ್ ಆ್ಯಡ್ ಮಾಡೋಣ ಅಂತೇಳಿ ಸ್ಪೈಸಿ ಫುಡ್ ಆರ್ಡರ್ ಮಾಡ್ಕೊಂಡಿರಿ ನಾನು ನಾಗ್ಪುರದಿಂದ. ಅಪ್ಪರ್ ಬರ್ತ್ ಸಿಕ್ಕಿ ಹಿಂಗೆ ನೋಡ್ರಿ, ನೀವು ಕುಂದ್ರೋದು ತಿನ್ನೋದು ಏನೂ ಆಗಂಗೇ ಇಲ್ಲ. ಟೇಸ್ಟ್ ನೋಡೋಣ ಅಂತ ಪನೀರ ಫುಲ್ ಉಪ್ಪ ತುಂಬಿಸ್ಬಿಟ್ರೆ ನಂದು ಊಟ ಹಿಂಗೆ ಕಾಣೋದು. ನಾಗ್ಪುರ ಆದ್ಮೇಲೆ ನಮ್ದು ನೆಕ್ಸ್ಟ್ ಅಫಿಷಿಯಲ್ ಸ್ಟಾಪ್ ಇತ್ತು ಭೋಪಾಲ. ಅದ್ರೊಳಗೆ ನಮ್ಮನ್ನ ಸೆಂಟ್ರಲ್ ರೈಲ್ವೇಸ್ ಕಿಂಗ CR ರಾಜಧಾನಿ ಓವರ್ಟೇಕ್ ಮಾಡಬೇಕಿತ್ತು. ಬಟ್ ಓವರ್ಟೇಕ್ ಮಾಡ್ಬೇಕಂದ್ರೆ ಈ ಟ್ರೈನು ನಾರ್ಮಲ್ ಟ್ರೈನ್ ಇರಲಿಲ್ಲ. ಅದಕ್ಕಾಗಿ ಇಟಾರ್ಸಿ ಜಂಕ್ಷನ್ ಆದ್ಮೇಲೆ ನಾನು ವೇಟ್ ಮಾಡತ್ತಿದ್ದೆ ಓವರ್ಟೇಕ್ ಯಾವಾಗ ಆಗತ್ತಂತ. ಬಟ್ ನೋಡ್ರೆ ಇಟಾರ್ಸಿಯಿಂದ ಬೀನಾ ಮಠ 3 ಲೈನ್ ಸೆಕ್ಷನ್ ಐತ್ರಿ. ಪ್ಯಾರಲಲ್ ಓವರ್ಟೇಕ್ ಆಗ್ಬೋದಂತ ಒಂದು ಚಾನ್ಸ್ ಇತ್ತು. ಅದಕ್ಕಾಗಿ ವೇಟ್ ಮಾಡತ್ತಿದ್ದೆ. ಮಿಡಲ್ ಲೈನ್ ಒಳಗೆ ಲೈಟ್ ಕಾಣತಿತ್ತು. ಅವಾಗ ಗೊತ್ತಾಯ್ತು ನನಗೆ ಸೆಂಟ್ರಲ್ ರೈಲ್ವೇಸ್ ಕಿಂಗ CR ರಾಜಧಾನಿದ ಎಂಟ್ರಿ ಆಗೈತೆ ಅಂತಂತೇಳಿ. ಬಂತ್ರಿ ನಾನ್ ಸ್ಟಾಪಾಗಿ 2 3 ಕಿಲೋಮೀಟರ್ ನಮ್ಮನ್ನ ಅದು ಚೇಸ್ ಮಾಡ್ತಾ ನರ್ಮದಾಪುರಂ ಸ್ಟೇಷನ್ ಒಳಗೆ ನಮ್ಮನ್ನ 110 km/h ಒಳಗೆ ರಿಸ್ಟ್ರಿಕ್ಟ್ ಮಾಡ್ರೆ, ಅದನ್ನು 130 km/h ಒಳಗೆ ಪಾಸ್ ಮಾಡಿಸ್ಬಿಟ್ರೆ. ನೀವು ಯಾವಾಗಾರ ಇಂಥ ರೇರ್ ಸೀಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ರನ್ನ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಭೋಪಾಲ್ದಾಗ ನಮ್ಮ ಅಣ್ಣ ನಂಗೆ ಮೀಟ್ ಮಾಡಕ್ಕೆ ಬಂದಿದ್ರೆ ರಾತ್ರಿ 2 ಗಂಟೆಗೆ. ಅವ್ರನ್ನ ಮೀಟ್ ಆಗಿ ನಾನು ಹೋಗಿ ಮಲ್ಕೊಂಡೆ. ಬೆಳಿಗ್ಗೆ ಎದ್ದು ಗುಡ್ಕೊಂಡು ನೋಡ್ತೇವೆ ನಾವು ಎಂಟ್ರ್ ಆಗಿದ್ವಿ ದೇಶದ ರಾಜಧಾನಿ ನವದೆಹಲಿಗೆ. ಈಗ ನಂತರ ನಾಳೆ 16-15 ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ ಜೊತೆ